ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ರಿ? ನಾವು ಚಲೋ ಇದ್ದೀವಿ. ಬರ್ರಿ ಇವತ್ತು ಲಾಗೋ ಸ್ಟಾರ್ಟ್ ಮಾಡಮ್ಮಿ. ಲಾಗೋ ಏನಪ್ಪ ಅಂತ ಲಾಗ್ ಇವತ್ತು ಏನಪ್ಪ ಅಂದ್ರೆ ನಾವು ಏನಿದ್ದಾರೆ ಎಲ್ಲರಿಗೂ ಆಲ್ರೆಡಿ ಗೊತ್ತದ್ರೆ ಎಲ್ಲರೂ ಕೇಳಕತ್ತೀರಿ ಎಲ್ಲರ ತಿಂಡಿ ಆಟ ನಾ ಹೇಳ್ತೀನಿ ಕೇಳ್ರಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಅಮ್ಮಗೆ ಆರಾಮಿಲ್ರಿ. ನಮ್ಮ ಅಮ್ಮ ಬಡಿಗೆ ಹೋಗ್ಯಾರ್ರಿ, ಹುಡುಗರು ಎಲ್ಲ ಸಾಲಿಗೆ ಹೋಗ್ಯಾರಿ. ಪಿಲ್ಲು ಸೂಟಿ ಮಾಡ್ಯಾಡ್ರಿ ಇವತ್ತ. ಅಂದ್ರೆ ಆಕಿ ಸಾಲಿ ಸುಟ್ಟಿದ್ರೆ ಅದಕ್ಕೆ ಸೂಟಿ ಮಾಡ್ಯಾಡ್ರಿ. ಹುಡುಗರು ಎಲ್ಲರೂ ಹೋಗ್ಯಾರಿ. ಅಮ್ಮ ಮಕ್ಕೊಂಡಾಡ್ರಿ, ಫುಲ್ ಸುಸ್ತಾಗ್ಯಾಡ್ರಿ. ಚಕ್ಕರ್ ಹೊಂಟದ್ರಿ ಆಕಿ 2-3 ದಿನ ಆಯ್ತು ಆರಾಮಿಲ್ರಿ ಫ್ರೆಂಡ್ಸ. ಎಲ್ಲರೂ ಅಮ್ಮಗೆ ಆರಾಮಲ್ಲ ಕಮೆಂಟ್ ಹಾಕ್ರಿ. ಭಾಳ ವಿಕಲಾಗತ್ತಾಳ್ರಿ ಈ ಕಡೆ ಅಮ್ಮ ಹಾಕೋ. ಮತ್ತು ಇನ್ನೊಂದು ನಮ್ಮ ಅಣ್ಣಂದು ಏನು ಸ್ಟೋರಿ ಅಪ್ಪ ಅಂದ್ರೆ ನಮ್ಮ ಮಹೇಶ ಏನು ಮಾಡಿದ ಕರ್ಕೊಂಬಂದಿದ್ದಲ್ಲ ವೈನಿಗೆ, ರಾಜಿ ವೈನಿಗೆ ನಾವು ರಾಜಿ ಅನ್ನಲ್ರಿ ವೈನಿನ ಆಯ್ತು. ಅವ್ರು ಏನು ಮಾಡ್ಯಾರಿ, ಅವ್ರು ಬಂದು ಅವ್ರ ಮನೆ ಅವ್ರ ಪಪ್ಪ ಬಂದು ಕರ್ಕೊಂಡು ಹೋಗ್ಯಾರಿ. ನೀವು ಬೇಡ ಯಾಕೆ ಕರ್ಕೊಂಡು ಹೋಗಿದ ರೀಸನ್ ಏನಪ್ಪ ಅಂದ್ರೆ ಇನ್ನು ಸಣ್ಣವ್ರ ಹಿಂಗಾರ ಒಟ್ಟಾರೆ ಏನೋ ರೀ ಹಿಂಗಾರಿ ಅದಕ್ಕಾಗಿ ಕಿಸಿಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಒಂದು ಕಿಸಿಂದ ಕರ್ಕೊಂಡು ಹೋಗ್ಯಾರಿ. ಮತ್ತು 2 ವರ್ಷ ಬಿಟ್ಟು ಕರ್ಕೊಂಡು ಬರ್ತಾರೆ. ಅದಕ್ಕೆ ಭಾಳ ಬೇಜಾರಾಗ್ಯದ್ರಿ, ನಮ್ಗೆ ಭಾಳ ಬೇಜಾರಾಗ್ಯದ್ರಿ. ನೀವು ಯೂಟ್ಯೂಬ್ನಾಗ ಕೇಳಕತ್ತೀರಿ, ನಮಗೆ ಭಾಳ ಖುಷಿ ಆಗತ್ತದ್ರಿ. ಹಂಗೆ ಕಮೆಂಟ್ ಹಾಕ್ರಿ. ಮತ್ತು ಏನು ಹೇಳ್ಬೇಕಪ್ಪ ಅಂದ್ರೆ ಇವತ್ತಿಂದು ಲಾಗ್ ಇದೆ ರೀ ಫ್ರೆಂಡ್ಸ. ಹೆಂಗೆ ಅನ್ನಿಸ್ತು? ಮತ್ತು ಇನ್ನೊಂದು ಏನು ರೀ, ಅಮ್ಮಗಂತೂ ಆರಾಮಿಲ್ರಿ ಅಲ್ರಿ, ಗೊತ್ತದ ರೀ. ಅವಕ್ಕೆ ಫುಲ್ ವೀಕ್ ಬಿಟ್ಟಾಡ್ರಿ ಅಮ್ಮ. ನಮ್ಮ ಇನ್ನೂ ಯಾಕೆ ಕರ್ಕೊಂಡು ಹೋಗ್ಯಾರಪ್ಪ ಅಂದ್ರೆ ಇನ್ನು ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇನ್ನು ಅವ್ರ ಮನೆ ಅಂಕ ಬೇಡಲಾಗತ್ತಾರೆ ಲಗ್ನ ಮಾಡ್ಕೊಳಕ್ರಿ. ನಮ್ದು 8ನೇ ತಾರೀಕಿಗೆ ಲಗ್ನ ಮಾಡ್ಬೇಕಂದ್ರೆ ನಮ್ದು ಇತ್ತು ರೀ. ಆಲ್ರೆಡಿ ನಾವೆಲ್ಲ ಯೂಟ್ಯೂಬ್ನಾಗ ಹೇಳಿದೇವೆ ರೀ, ನಿಮಗೆ ಗೊತ್ತದ ರೀ, ಅದು ಗೊತ್ತಿದ್ದ ವಿಷಯನೇ ಅದ ರೀ. ನಮ್ಗೆ ಏನಿತ್ತು ರೀ 8ನೇ ತಾರೀಕಿಗೆ ಲಗ್ನ ಮಾಡಿಬಿಡ್ಬೇಕಂದ್ರೆ ನಮ್ಗೆ ಇತ್ತು ರೀ. ಆದ್ರೆ ಅವ್ರ ಅಪ್ಪ ರಾಜಿ ಅವ್ರ ಅಪ್ಪ ಬಂದು ಕಿಶನ್ ಏನು ಮಾಡಿದ್ರಿ, ಬೇಡ ನಮ್ಗೆ ಅಕ್ಕ ಇದು ಬೇಡ, ನಾವು ಮುಂದೆ ಮಾಡಿಸ್ತೇವೆ ಹಂಗೆ ಮುಗಿಸಿ ಕರ್ಕೊಂಡು ಹೋದ್ರಿ. ಅದಕ್ಕಾಗಿ ಬೇಜಾರಲ್ಲತ್ತದ ಫ್ರೆಂಡ್ಸ. ಇದು ಕೇಳಿ ನಿಮಗೆ ಬೇಜಾರಾಗಿರ್ಬೋದು, ಯಾರು ಬೇಜಾರಾಗಬೇಡ್ರಿ. ಇಂದಲ್ಲಿ ನಾಳೆ ಬರ್ತಾರತ್ರಿ ಸ್ವಲ್ಪ, ಅದಕ್ಕೆ ನಮ್ಗೆ ಭಾಳ ಬೇಜಾರಲ್ಲತ್ತದ ರೀ. ಎಲ್ಲ ದಿನ ಡೈಲಿ ಕೇಳ್ತೀರಿ ವಿಡಿಯೋದಾಗ, ಕಮೆಂಟ್ ಸುಧಾ ಆಗ್ಲಾಗತ್ತೀರಿ. ಒಂದು 5-6 ಮಂದಿ ಹೆಸರು ಹೇಳಾಕ್ಲಿಲ್ಲ ರೀ. ಅವರು ಎಲ್ಲ ಭಾಳ ಮಂದಿ ಇದ್ದಾರೆ ರೀ. ರಾಜಿಯವ್ರು ಏನು ಬೆಳಗ್ಗೆ ಬರಲ್ವಾ, ರಾಜಿಯವ್ರು ಏನು ಮನೆಯಲ್ಲಿ ಇರಲ್ಲವ, ಬೇರೆ ಮನೆ ಮಾಡಿದಾರ, ಬೇರೆ ಮನೆ ಮಾಡಿಲ್ರಿ, ಮನ್ಯಾಗ ಬರಲ್ಲ, ಹಂಗೇನಿಲ್ಲ ರೀ. ಇದ್ದಿದ್ದು ಫ್ಯಾಕ್ಟ್ ಇದೆ ರೀ. ಇದು ನಾವು ಮಾಡ್ಬೇಕಂತ ಹೇಳಿದ್ರು ನಮ್ಗೆ ಟೈಮ್ ಸಿಕ್ಕಿಲ್ಲ ರೀ. ಅಮ್ಮ ಎಲ್ಲರ ಕೆಲಸ ಎಲ್ಲ ಮಾಡ್ಯಾಡ್ರಿ, ಬೇಡ ಅಂದರು ಮಾಡಿ ಕೆಲಸ ಮಾಡಿ ಹೋಗಿ ಮುಕ್ಕೊಂಡಾಡ್ರಿ. ಈಗ ಬೇಡ ಅಂದ್ರೆ ಹಂಗೆ ಮುಕ್ಕೊಂಡಾಡ್ರಿ ಫ್ರೆಂಡ್ಸ. ಎಲ್ಲ ಕಿಚನ್ ಕಟ್ಟಿ ಗಿಟ್ಟಿ ಎಲ್ಲ ಹಾಕಿನ ವರ್ಷ ಹೇಳ್ರಿ, ಬಟ್ಟೆ ಗಿಟ್ಟಿ ಎಲ್ಲ ಹೋಗೋದು ಬಂದು ಕಿಸಿ ಸುಸ್ತಾಗಿದ್ರೆ ಮುಕ್ಕೊಂಬಿಟ್ಟಾಡ್ರಿ ಫ್ರೆಂಡ್ಸ. ಅಮ್ಮ ತೋರಿಸ್ತಿದ್ದೆ ರೀ, ಫುಲ್ ಮುಕ್ಕೊಂಬಿಟ್ಟಾಡ್ರಿ ಫ್ರೆಂಡ್ಸ. ಹಿಂಗಾಗಿ ಸ್ವಲ್ಪ ಅಮ್ಮ ಆರಾಮಿಲ್ರಿ, ಹಿಂಗಾಗಿ ನಾನೇ ಮಾಡತ್ತೀನಿ ಲಾಗ. ಹೆಂಗೆ ಅನ್ನಿಸ್ತು ಹೇಳ್ರಿ ಫ್ರೆಂಡ್ಸ. ಮತ್ತು ನಮ್ಮ ಮಾಮನೂ ಇಲ್ಲರಿ, ನಮ್ಮ ಅಮ್ಮನೂ ಹೋಗ್ಯಾರ ಬಾಡಿಗೆ, ಗೊತ್ತೇ ಅದ ರೀ, ಅವರು ಜಾಸ್ತಿ ಮನೆಯಾಗ ಇರಲಂತ ಅವರು ಬಾಡಿಗೆ ಹೋಗ್ಯಾರ ರೀ ಫ್ರೆಂಡ್ಸ. ಮತ್ತು ಹುಡುಗರು ಮುಂಜಾನೆ ಎದ್ಕೇಸಿನ ಜಲ್ದಿ ಎದ್ದು ಎಲ್ಲ ಅಮ್ಮನೇ ಮಾಡ್ಯಾಡ್ರಿ. ಎಲ್ಲ ಹುಡುಗರು ಜಾಕ ಮಾಡ್ಸೋ ಸಾಲಿಗೆ ಕಳ್ಸ್ಯಾಡ್ರಿ ಫ್ರೆಂಡ್ಸ. ಇವತ್ತು ಶನಿವಾರ, ಆಂಜನೇಯ ವಾರ. ಎಲ್ಲರಿಗೂ ಆಂಜನೇಯ ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಜೈ ಆಂಜನೇಯ ಅಂತ ಎಲ್ಲರೂ ಕಮೆಂಟ್ ಹಾಕಿ ಫ್ರೆಂಡ್ಸ. ಮತ್ತು ಎಲ್ಲರೂ ಕೇಳಕತ್ತಿದ್ರು ವೈನಿದು ಹೇಳೇನ್ರಿ, ಮತ್ತೊಮ್ಮೆ ಹೇಳಪ್ಲಿ ಇಲ್ರಿ. ಹಿಂಗೆ ರೀ ಒಂದು ದಿನ ಏನೈತೆ ರೀ, ಅವ್ರ ಪಪ್ಪ ಬಂದಿರ್ರಿ. ಬಂದು ಕಿಸ್ತಿಂದ ಏನು ಮಾಡಿದ್ರಿ, ಹಿಂಗೆ ಇವ್ರಿಗೆ ಮಾತಾಡಿದ್ರೆ ಯಾರಿಗೆ ಮಹೇಶ್. ಅದಕ್ಕಾಗಿ ಮಹೇಶ್ ಫುಲ್ ಬೇಜಾರಾಗ್ಬಿಟ್ಟಾನ್ರಿ. ನನಗೆ ಹಿಂಗಾಯ್ತಲ್ಲ ಹತ್ತಿಂದ ಅವ್ನಿಗೆ ಯಾರು ಬೇಜಾರಾಗ್ಬಿಡೋದು ಕಮೆಂಟ್ ಹಾಕ್ರಿ. ಸಿಕ್ಕಾಪಟ್ಟಿ ಬೇಜಾರಾಗೇನ್ರಿ. ಮತ್ತು ಅವ ಭಾಳ ವೀಕ್ ಆಗ್ಬಿಟ್ಟಾನ್ರಿ. ಯಾಕಂದ್ರೆ ಪ್ರೀತಿ ಮಾಡೋರು ವ್ಯಕ್ತಿ ಬಾಜು ಇರಲಿಲ್ಲ ಅಂದ್ರೆ ಹೆಂಗೆ ಆಗ್ತದದು ಆಲ್ರೆಡಿ ಎಲ್ಲರಿಗೆ ಗೊತ್ತೇ ಇರ್ತದೆ ರೀ. ಹಿಂಗಾಗಿ ಅವ ಭಾಳ ಹಚ್ಕೊಂಡಿದ್ರು, ಮನ್ಸಿಗೆ ಹಚ್ಕೊಂಡಿದ್ರೆ ಈಗ ಏನಕ್ಕೆ ಸಿಗಲ್ಲ ಅಂದಂಗೆ ಅಲ್ಲಿ ಸಿಗ್ತಾಳ್ರಿ. ಬಟ್ ಇನ್ನೂ 2 ವರ್ಷ ಕಾಯ್ಬೇಕಾಗ್ತಾರೆ ಅಷ್ಟೇ. 2 ವರ್ಷ ತನಕ ಇವ್ರು ಫೋನ್ ಇಲ್ಲ, ಏನೂ ಇಲ್ಲ. ಇವ್ರು ಯಾರೋ ಅವ್ರು ಯಾರು ಅಂದಂಗೆ ರೀ. ಅವ ನೀವಲ್ಲಿ ಫೋನು ಇಲ್ಲ ರೀ. ಅವ್ರು ಏನೋ ಗೊತ್ತಿಲ್ಲ, ಅವ್ರ ಮನೆಯಿಂದ ಏನೋ ಪ್ರಾಬ್ಲಮ್ ಇರ್ಬೋದು. ಮೈಯಂದಂತೂ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರದ್ದು ಏನೋ ಪ್ರಾಬ್ಲಮ್ ಅದ ರೀ ಮನೆಯಂದು. ಹಿಂಗಾಗಿ ಬಂದು ಏನು ಮಾಡಿರಿ, ಬಂದು ಕರ್ಕೊಂಡು ಹೋಗಿ ಬಂದು ಕಿಶಿಂದ್ರೆ ಅವ್ರ ಅಪ್ಪ ಬಂದಿರಿ ಮೊನ್ನೆ. ನಿನ್ನೆ ಒಂದು 2 ದಿನ ಆಯ್ತು ರೀ ಫ್ರೆಂಡ್ಸ. ನಮ್ಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ರೀ. ನಾವು ಅವಾಗ ವಿಡಿಯೋ ಮಾಡ್ಬೇಕು ಹಾಕಬೇಕಿತ್ತು ರೀ. ಬಟ್ ನಮ್ಗೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ನಮ್ಮ ಹುಡುಗರು ಸಾಲಿ ಕಳ್ಸೋದು ಅದ್ರೊಳಗೆ ಇದೇ ಲಾಗ್ ಆಗ್ಯದ ರೀ ಫ್ರೆಂಡ್ಸ. ಹಿಂಗಾಗಿ ನಾವು ಮಾಡಬೇಕು ಅಂತ ಕಿಶನ್ ನಮ್ಗೆ ಇತ್ತು ರೀ. ನಾಳೆ ಬಂದಿರಿ, ನಿನ್ನೆ ಲಾಗ್ನ ನೋಡಿರಿ. ಅಮ್ಮ ಎಲ್ಲ ಕೆಲಸ ಮಾಡ್ಯಾಡ್ರಿ. ನಾನು ಗುಲ್ಬರ್ಗ ಹೋಗಿದ್ದಾರೆ ಫ್ರೆಂಡ್ಸ. ಗುಲ್ಬರ್ಗಾಗ ಬಂದಿರಿ, ಸ್ವಲ್ಪ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ, ಕಾಲೇಜ್ ಕೆಲ್ಸಿಗೆ ಹೋಗಿದ್ದಾರೆ ಫ್ರೆಂಡ್ಸ. ಕಾಲೇಜ್ ಕೆಲ್ಸಿಗೆ ಹೋಗಿದ್ದೀರಿ, ಗುಲ್ಬರ್ಗ ಹೋಗಿದ್ದಾರೆ. ನಾನು ಬಂದೀನಿ ರೀ ಫ್ರೆಂಡ್ಸ, ಗುಲ್ಬರ್ಗ ಹೋಗಿ ಬಂದಿರಿ. ಮತ್ತು ಇದು ವೈನಿದು ಒಂದು ಅನ್ನೋದಂತೂ ಭಾಳ ಬೇಜಾರಾಯ್ತು ರೀ. ನಿಮ್ಗೆ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಹೇಳಕತ್ತಿದ್ರಿ ಎಲ್ಲರೂ ಪ್ರತಿಯೊಬ್ಬರು ಕಮೆಂಟ್ ಹಾಕ್ಲಕತ್ತೀರಿ, ಎಲ್ಲರ ವೈನಿ ಅಂತೀರಿ. ವೈನಿ ಅಲ್ರಿ, ಸಾರಿ, ರಾಜಿ. ಎಲ್ಲರ ರಾಜಿ ಎಲ್ಲರ ರಾಜಿ ಮನೆಯಲ್ಲಿರಲ್ವ, ಹಂಗೆ ಅದೇ ಹೇಳ್ತೀನಲ್ರಿ ಫ್ರೆಂಡ್ಸ. ರಿಪೀಟ್ ಆಗಬೇಡ್ರಿ, ಇದೇ ಸಲ ಹೇಳ್ತೀನಿ ರೀ. ಅವ್ರ ಅಪ್ಪವ್ರು ಬಂದು ಏನೋ ಗೊತ್ತಿಲ್ಲ ರೀ, ಏನದ ಅವ್ರಿಗೆ ಗೊತ್ತು ರೀ. ಹಿಂಗಾಗಿ ಬಂದು ಕಿಶಿಂದ್ರ ನಾವು ಬೇಡಮ್ಮ, ನಾವು ಇನ್ನೊಂದು ಅವರು ಬೆಂಗಳೂರು ಗೊತ್ತಿರ್ಬೋದು ಅಡ್ರೆಸ್ ಅಲ್ಲಿ ಇಲ್ಲಿ ಅಂತ. ಬಂದು ಏನು ಮಾಡಿದ್ರೆ ಬಂದು ಕಿಶನ್ ಸೀದಾ ನಾವು ಬೇಡ. ಈಗ ಹಂಗೆ ನಮ್ಮ ಮಯ್ಯ ಫುಲ್ ಇದು ಆಗ್ಬಿಟ್ಟಾನೆ. ಒಂಥರ ಹಿಂಗಾಯ್ತಲ್ಲಪ್ಪ ಅತ್ತೇನು ಟೆನ್ಷನ್ ಆಗಂದ್ರಿ ಅವ ಮಹೇಶ್. ಸಿಕ್ಕಾಪಟ್ಟಿ ಬೇಜಾರನ್ನ ರೀ ಅವನಿಗೆ. ಏನೋ ಕೆಲಸ ಅಂದು ಹೋಗ್ಯಾನ ಫ್ರೆಂಡ್ಸ. ಬರ್ನ ತೋರಿಸ್ತಾರೆ, ಅದಕ್ಕೆ ಏನೋ ಬರ್ತಾನೋ ಇಲ್ಲೋ ಗೊತ್ತಿಲ್ಲ. ನಾವು ಬಂದ್ರೆ ಬರ್ತಾನೆ ರೀ, ಇಲ್ಲ 2 ದಿನ ಆಯ್ತು ರೀ ಫ್ರೆಂಡ್ಸ. 2 ದಿನ ಆಯ್ತು, ಒಂದು ಊಟ ಇಲ್ಲ ಏನಿಲ್ಲ, ಬರೀ ಚಂತನ ಅವ್ರ ಗುಮ್ನಾಗೇನ್ರಿ. ಹಿಂಗಾಗಿ ಗುಂಬು ಹೋಗ್ಬೇಕಂತಂದು ಕಮೆಂಟ್ ಹಾಕ್ರಿ. ಅವನಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗ್ಬೇಕು ರೀ ಫ್ರೆಂಡ್ಸ.
ಹಿಂಗಾಗಿ ವೈನಿ ಬರ್ತಾರೆ ಫ್ರೆಂಡ್ಸ್. ಯಾವನು ಕಾಯ್ಬೇಕ್ರಿ ಗೊತ್ತ್ರಿ ಕಾಯೋದು ಕಷ್ಟ ಏನಂತಂದು. ಬಟ್ ಇನ್ನೊಂದು ಸ್ವಲ್ಪ ಕಾಯ್ಬೇಕ್ರಿ. ಯಾವಾಗಲೂ ಒಂದು ಏನಾರ ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ಹೆಂಗೆ ಇರ್ತಪ್ಪ ಅಂದ್ರೆ ಲೇಟ್ ಮಾಡಿ ಯಾವಾಗ ಸಿಗ್ತದೆ ಪರ್ಮನೆಂಟ್ ಆಗಿರ್ತದೆ ರೀ. ಜಲ್ದಿ ಸಿಕ್ಕಿದ್ದು ತಕ್ಷಣ ಕಳೀತದೆ ಫ್ರೆಂಡ್ಸ್. ಇದು ಯಾರಿಗಿದು ನಿಜ ಅಂತ ಅನ್ಸೋದು ಕಮೆಂಟ್ ಹಾಕಿರಿ ನಿಜ ಅಂತಂದು. ನಾ ಅನುಭವ ಹೇಳ್ತೀನಿ ರೀ. ಯಾವುದೇ ಒಂದು ವ್ಯಕ್ತಿ ಆಗಲಿ ವಸ್ತು ಆಗಿರಲಿ ಅದು ನಮ್ಗೆ ಸಿಗ್ತದೆ ರೀ, ಅದು ಕಾಯ್ಬೇಕತ್ರಿ. ಅದು ಲೇಟ್ ಮಾಡಿ ಸಿಗ್ತದೆ ಪರ್ಮನೆಂಟಾಗಿ ಉಳ್ಕೊತತ್ರಿ. ಯಾವಾಗೂ ಒಂದು ಮಾತು ಹೇಳ್ಯಾನ್ರಿ ಗಿಲ್ಲಿ ನಟ, ಯಾರಿಗೆ ನೆನಪದ ಗೊತ್ತಿಲ್ಲ ರೀ, ಬೇಗ ಸಿಗೋದು ಉಳ್ಕೊಳ್ಳಲ್ಲ ಅಂತ್ರಿ, ಲೇಟ್ ಮಾಡಿ ಸಿಕ್ಕಿದ್ದು ಪರ್ಮನೆಂಟಾಗಿ ಉಳ್ಕೊತತ್ರಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ನಿಜನೇ ರೀ. ಹೀಗಾಗಿ ನಮ್ಮ ಅಣ್ಣಗೇನೋ 2 ವರ್ಷ ಕಾಯ್ಬೇಕ್ರಿ, ಕಾಯ್ತಾನೆ ರೀ ಫ್ರೆಂಡ್ಸ. ಹೀಗಾಗಿ ಮತ್ತು ಇನ್ನೂ ನಾಳಿನ ಲಾಗ್ ಸಪ್ರೇಟ್ ಇರ್ತಾರೆ ರೀ ಫ್ರೆಂಡ್. ಏನು ಸ್ವಲ್ಪ ಮನ್ಯಾಗ ಹಿಂಗೆ ಇದು ಅದ ರೀ, ಅದು ಕಮೆಂಟ್ ಇದು ಇರ್ತದೆ, ಲಾಗ್ ಇರ್ತದೆ ರೀ, ಲಾಗ್ ನೋಡತ್ತೀರಿ ಫ್ರೆಂಡ್ಸ. ಇವತ್ತಿನ ಲಾಗ್ ಹಿಂಗೆ ಅದ ರೀ. ಹೀಗಾಗಿ ನಮ್ಮ ಅಣ್ಣ ಬೇಜಾರು ಆಗ್ಬಿಡತ್ತೆ, ಕಮೆಂಟ್ ಹಾಕಿರಿ. ನಾವು ಹೇಳ್ತೀವಿ ಬೇಜಾರು ಆಗ್ಬಿಡತ್ತೆ ಅಂದು. ಅವ್ನು ಹೋಗ್ಯಾನ್ರಿ ಫ್ರೆಂಡ್ಸ. ಒಂದು ಬರ್ರಿ ಫ್ರೆಂಡ್ಸ, ಇದು ತೋರಿಸ್ತೀರಿ ಮನಿ ಎಲ್ಲ ಅಮ್ಮ ಹೆಂಗೆ ಸರ್ಚ್ ಮಾಡಿ ಹೋಗ್ಯಾರ ಏನು ಸುದ್ದಿ ಬರ್ರಿ ಗಾರಿ. ಯಾಕಿನ ಎಲ್ಲ ಮಾಡಿ ಕಿಸಿಂದ ಸುಸ್ತ ಬೇಡ ಅಂದ್ರೆ ಕೇಳಿದ್ರಿ ಫ್ರೆಂಡ್ಸ. ಹೀಗಾಗಿ ಎಟ್ಟೆ ಆರಾಮ ತಪ್ಪಿದ್ರು ಮಾಡಿದ್ರೆ ಹೆಣ್ಮಕ್ಳಿಗೆ ತಪ್ಪಿದಂತಲ್ರಿ. ಇದು ಬಟ್ಟೆ ಒಯ್ಯೋದು ಬಾಂಡೆ ತಿಕ್ಕೋದು. ಹೀಗಾಗಿ ಬೇಡ ಅಂದ್ರೆ ಮುಂಜಾನೆ ಜಲ್ದಿ ಎದ್ದಾಳ್ರಿ. ಎದ್ದು ಹುಡುಗರು ಅಡುಗೆ ಮಾಡಿ ಗೀಡಿ ಎಲ್ಲ ಆಕಿನ 3-4 ದಿನ ಆಯ್ತು ರೀ ಫ್ರೆಂಡ್ಸ. ಕೆಲಸ ಸೂಟಿ ಅದ ರೀ. ಹೀಗಾಗಿ ಸೂಟಿ ಅದ ರೀ. ಮನೇನು ಜಲ್ದಿ ಎದ್ದು ಇದೆಲ್ಲ ಆರಾಮ ತಪ್ಪೋದ್ರು ನೋಡ್ರಿ. ಬೇಡ ಅಂದ್ರೂ ಕೇಳಲ್ರಿ ಅಮ್ಮ. ಇಲ್ಲ ನಾ ಮಾಡ್ತೀನಿ ಅಂತ ಇಸಿ ಒಟ್ಟು ಕೆಲಸ ಮಾಡ್ಯಾಡ್ರಿ. ಈಗ ಇದು ಒಟ್ಟು ಇದು ಎಲ್ಲ ಕಿಚನ್ ಕಟ್ಟಿ ಸಾಫ್ ಮಾಡ್ಯಾಡ್ರಿ. ಬೇಡ ಅಂದ್ರೆ ಕೇಳಲ್ಲ ಫ್ರೆಂಡ್ಸ್. ನೀವು ಸ್ವಲ್ಪ ಕಮೆಂಟ್ ಹಾಕಿ ಆರಾಮ ತಪ್ಪದಾಗ ಕೆಲಸ ಮಾಡಿಬಿಡತ್ತೆ ಹೇಳ್ರಿ. ನಮ್ಮ ಅಮ್ಮ ನಾವು ಮಾಡ್ತೀವಿ, ನಮ್ಮ ಅಮ್ಮ ಹಚ್ಚಲ್ರಿ. ನಾ ಇದ್ದೀನಿ ಮನ್ಯಾಗ ಕೆಲಸ ಮಾಡೋಕೆ ಕೇಳಲ್ಲ. ಒಟ್ಟು ಬೇಡ ಅಂದ್ರೂ ಮುಂಜಾನೆ ಎದ್ದು ಬರೋದಾಗ ಎಲ್ಲ ಕೆಲಸ ಬಟ್ಟೆ ಒಗಿಲಾಕ ಬಾಂಡೆ ತಿಕ್ಲಾಕ್ರಿ. ಬಟ್ ಅಡಿಗೆ ನಾವು ಮಾಡ್ತೇವೆ ರೀ. 1-2 ದಿನ ರೆಸ್ಟ್ ಬೇಕು ಫ್ರೆಂಡ್ಸ್ ಎಲ್ಲರಿಗೆ, ಹೆಣ್ಮಕ್ಳಿಗೂ. ಯಾಕಂದ್ರೆ ಡೈಲಿ ಮಾಡಿ ಇದಾಗಿರ್ತಾರೆ. ಇದೊಂದು ಮಾತು ಫಿಕ್ಸ್ ಇದ್ದಿದೆ ರೀ. ಅವನು ತಲೆ ಇಟ್ಕೋರಿ, ಏನು ಮಾಡಿದ್ರೆ ಹೆಣ್ಮಕ್ಳು ತಪ್ಪಿದಲ್ರಿ ಇದು. ಆದರೂ ಒಂದು 1-2 ದಿನ ನಾವು ಮಾಡ್ತೀವಿ ರೀ. ಅದ್ರ ಅಮ್ಮ ಫುಲ್ ಇದಾಗ್ಬಿಟ್ಟಾಡ್ರಿ. ಅಂದ್ರೆ ಚಕ್ಕರ್ ಬರೋದು ಅದು ಇದಾಗ್ಯದ್ರಿ. ಅದ್ರೊಳಗೆ ಅವರು ವೈನಿದಿಟ್ಟು ಅವ್ರ ಅಣ್ಣನ ಟೆನ್ಷನ್ ರೀ. ಅಂದ್ರೆ ಅವ್ರ ಅಣ್ಣ ಅಂದ್ರೆ ನಮ್ಮ ಅಣ್ಣನೇ ರೀ. ನಮ್ಮ ಮಹೇಶನ್ ಟೆನ್ಷನ್ ತೊಗೊಳಾಡ್ರಿ, ಪೂರ್ತಿ ಇದಾಗ್ಬಿಟ್ಟಾಡ್ರಿ. ಹಿಂಗಾಗಿ ಅಮ್ಮಗೆ ಟೆನ್ಷನ್ ತೊಗೊಬಿಡತ್ತೆ. ಕಮೆಂಟ್ ಹಾಕಿರಿ. ಸಿಕ್ಕಾಬಿಟ್ಟು ಟೆನ್ಷನ್ ತೊಗೊಳತ್ತಾರ. ಏನು ಟೆನ್ಷನಪ್ಪ ಅಂದ್ರೆ ನಮ್ಮ ಅಣ್ಣ ಕರ್ಕೊಂಡ್ಬಂದಿದ್ದು ಹಿಂಗಾಯ್ತಲ್ಲ, ಇದು ಇಷ್ಟು ದಿನ ಇಟ್ಕೊಂಡಿದ್ದೆ ಹಿಂಗಾಯ್ತಲ್ಲ. ಅವ್ರ ಅಪ್ಪ ಬಂದು ಒಯ್ದಾನ್ರಿ. ಕೊಡಲ್ಲ ಅಂತ ಹೇಳಿರಿ ಅವ್ನು ಕುಲ. ನಾ ಕೊಡ್ತೀನಿ, ಇನ್ನೂ ಲೇಟ್ ಅದ, ನಿಮಗೆ ಕೊಡ್ತೀನಿ ಅಂತ ಹೇಳ್ಯಾನ್ರಿ. ಕೊಡ್ತಾನ್ರಿ. ಬಟ್ ಯಾವಾಗ ಕೊಡ್ತಾನೆ ಇನ್ನೂ 2 ವರ್ಷ ತನಕ ಹೇಳ್ಯಾನ್ರಿ ಅವ. ಅದಕ್ಕಾಗಿ ಬಂದನ್ರಿ, ಬಂದು ಕರ್ಕೊಂಡು ಹೋಗ್ಯಾರ್ರಿ ಫ್ರೆಂಡ್ಸ. ಇದೆ ಎಲ್ಲ ಹಿಂಗೆ ಕೆಲಸ ಮಾಡ್ಯಾಡ್ರಿ. ಬಟ್ಟೆ ಒಗದಾಡ್ರಿ, ಎಲ್ಲ ಮಾಡ್ಯಾಡ್ರಿ. ಕಸ ಹುಡುಗ್ಯಾಳ, ಫರ್ಶಿ ವರ್ಷಾಳ, ಹೆಂಗೆ ಮಾಡಿ ಒಟ್ಟು ಆಗ್ಯಾದ್ರಿ. ನಮ್ಮ ಅಮ್ಮನೂ ಬಾಡಿಗೆ ಹೋಗ್ಯಾರ, ಗೊತ್ತಿರಲ್ಲ ಆಲ್ರೆಡಿ ರೀ. ಅವರು ಬಾಡಿಗೆ ಹೋಗ್ಯಾರ ರೀ. ಹುಡುಗರು ಸಾಲಿ ಹೋಗ್ಯಾರಿ. ಯಾರು ಇಲ್ಲರಿ ಮನ್ಯಾಗ ರೀ ಫ್ರೆಂಡ್ಸ. ಅಮ್ಮ ಒಬ್ಬಾಕಿನ ರೀ. ಅಮ್ಮ ಫುಲ್ ಸುಸ್ತು ರೀ. ಅಮ್ಮಗೆ ಎಲ್ಲರೂ ನಮಗೊಂದು ದೊಡ್ಡ ಚಿಂತೆಗೆ ಅಮ್ಮಗೆ ಆರಾಮ. ಸುಮಾರು 4-5 ದಿನ ಆಯ್ತು ರೀ ಫ್ರೆಂಡ್ಸ್. ಸಿಕ್ಕಾಪಟ್ಟಿ ಬೇಕಾಗ್ಯಾಡ್ರಿ. ಅದ್ರೊಳಗೆ ಮೊನ್ನೆ ನೀವು ಆ ಲಾಗ್ನ ನೋಡ್ರಿ, ಫರ್ಶಿ ವರ್ಷ ಎಲ್ಲ ತೋರ್ಸ್ಯಾಡ್ರಿ ಫ್ರೆಂಡ್ಸ. ನಾ ಇದ್ರೆ ಹಚ್ಕೊಡ್ತಿದ್ದಿಲ್ಲ. ಯಾಕಪ್ಪ ನಾವು ಗುಲ್ಬರ್ಗ ಹೋಗಿದ್ದಾರೆ ಫ್ರೆಂಡ್ಸ್. ಅವತ್ತು ಏನೋ ನನ್ನ ಕಾಲೇಜ್ ಕೆಲಸ ಇತ್ತು, ನಾ ಗುಲ್ಬರ್ಗ ಹೋಗಿದ್ದೆ ರೀ. ಗುಲ್ಬರ್ಗ ಹೋಗೋಕ್ಕಲ್ಲ ಅಮ್ಮ ಅವತ್ತು ನೀರು ಬಂದಿವ್ರಿ. ಇಲ್ಲ ಮಾಡ್ತಿದ್ದಿಲ್ಲ ರೀ ಕೆಲಸ ಹಾಕಿ. ನೀರು ಬಂದಿವ್ರಿ. ನೀರು ಹೋತ ಬಾ ಅನ್ಕಿಸಿಂದ್ರೆ ಮುಂಜಾನೆ ಒಂದು ಯಾವಾಗ 7:30 ಕೆಲಸ ಚಾಲಾಗಿದ್ದು, ಸಂಜೆ 5 ಗಂಟೆ ತನಕ ಕೆಲಸ ಆಗಿದೆ ಫ್ರೆಂಡ್ಸ್. ಈ ಥರದ ಹೆಣ್ಮಕ್ಳು ಕಷ್ಟ. ಸ್ವಲ್ಪ ಹೆಣ್ಮಕ್ಳು ಕಷ್ಟ ಇದೆ, ಅರ್ಥ ಮಾಡ್ಕೋರಿ. ನಾನು ಅರ್ಥ ಮಾಡ್ಕೊತೀನಿ. ಉಳಿದವ್ರಿಗೆ ಹೇಳತ್ತೀನಿ ರೀ ಎಲ್ಲರಿಗೂ. ಸ್ವಲ್ಪ ಅವ್ರಿಗೆ ಇರ್ತದ್ರಿ. ಅವ್ರಿಗೆ ಒಂದು ಸ್ವಲ್ಪ ನಮ್ಮ ಹೇಳ್ಬೇಕಂದ್ರೆ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊಂಡಾಡ್ರಿ. ಟೆನ್ಷನ್ ತೊಗೊಂಡು ಒಂದು ಸ್ವಲ್ಪ ವೀಕ್ ಆಗ್ಬಿಟ್ಟಾಡ್ರಿ. ಸ್ವಲ್ಪ ಹೇಳ್ರಿ ನೀವು. ಯಾಕಂದ್ರೆ ನಾವು ಏನಿದ್ರೆ ನಿಮ್ಮ ಮುಂದೆ ಹೇಳ್ಕೋಬೇಕು. ನೀವು ಒಂಥರ ನಮ್ಮ ಫ್ಯಾಮಿಲಿ ಇದ್ದಂಗೆ ರೀ ಫ್ರೆಂಡ್ಸ. ಹಿಂಗಾಗಿ ನಾವು ನಿಮ್ಮ ಮುಂದೆ ಹೇಳೋದು ನಮ್ಗೆ ಎಷ್ಟು ಖುಷಿ ಅದ, ನಮ್ಗೆ ಖುಷಿ ಅದ ರೀ ಫ್ರೆಂಡ್ಸ. ನೀವು ಎಲ್ಲ ಕೇಳಕತ್ತಿದ್ರಿ, ನಮ್ಗೆ ಹೇಳೋಕ್ಕಾಗಲ್ಲ ಇದ್ರಿ. ಇವತ್ತು ಹೇಳೀನಿ ರೀ. ಹೆಂಗೆ ಅನ್ನಿಸ್ತು ನೋಡ್ರಿ ಫ್ರೆಂಡ್ಸ. ಬಂದು ಫ್ರೆಂಡ್ಸ್ ಈಗ ನೋಡ್ರಿ, ನಮ್ಮ ಮೈಯಾಗ ಅಂಗಿ ತಂದ್ರಿ. ಒಂದು ಮೊನ್ನೆ ಇದು ಹೋಗಿದ್ರೆ ಹೊಲ ಅಂಗಿ ಹಂಗತ್ತರ ಕಮೆಂಟ್ ಹಾಕಿ. ಅವನಿಗೆ ತದ ಡಿಸೈನ್ ದಾಮ್ ಇದೆ. ಈಗ ನಾವು ಹಾಕ್ತು ಇಟ್ಕೊಳಲ್ರಿ. ಅಂದ್ರೂ ತಂದ್ರಿ ಫ್ರೆಂಡ್ಸ. ಇಲ್ಲಿ ನೋಡಮ್ ಹೆಂಗೆ ಕಾಣಿಸ್ತದೆ ರೀ. ಹಾಕೊಂಡು ಹೋಗಿ ತೋರಿಸ್ತಾರೆ ಫ್ರೆಂಡ್ಸ. ಹೆಂಗದ ಹಂಗೆ ನೋಡಿ ಕಮೆಂಟ್ ಹಾಕಿರಿ. ಈ ಥರ ಅದ ಫ್ರೆಂಡ್ಸ್ ಅಂಗಿ. ಹಾಂ ರೀ. ನಮ್ಮ ಅಣ್ಣ ಹೇಳಪ್ಪ ಇಲ್ರಿ. ಒಂದು ಏನು ಕೇಳ್ತೀರಿ, ಭಾಳ ಬೇಜಾರಾಗ್ಯಾನ್ರಿ. ಏನು ಹೇಳಬೇಕು, ಏನು ಮಾತಾಡ್ಬೇಕು ಒಂದು ನಂಗೆ ತಿಳಿಯಲ್ಲ ಇದ್ರಿ. ಯಾಕಂದ್ರೆ ಅಷ್ಟು ಇದು ಆಗ್ಬಿಟ್ಟದ್ರಿ ನಮ್ಮ ಅಣ್ಣ. ನಮ್ಮ ಅಮ್ಮನೂ ಯಾಕೆ ಇಷ್ಟು ದಿನ ಮನ್ಯಾಗ ಇದ್ದು ಒಮ್ಮೆ ಹಿಂಗೆ ಸಡನ್ನಾಗಿ ಬಂದು ಕರ್ಕೊಂಡು ಯಾರಿಗಾದ್ರೂ ಬೇಜಾರು ಆಗ್ತಾರೆ ಫ್ರೆಂಡ್ಸ. ಹೀಗಾಗಿ ಬೇಜಾರ ನಮ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ರಿ. ನಿಮ್ಗೆ ಹಾಗೇದ ಅನ್ಕೋತೀನಿ ರೀ. ಯಾರು ಬೇಜಾರಾಗ್ಬೇಡ್ರಿ. ಬರ್ತಾರೆ ರೀ. ಇನ್ನು ನಾಳೆ ಬಂದವ ನಮ್ಗೆ ತೋರಿಸ್ತೇವೆ ರೀ. ಲಗ್ನ ನೋಡಿ ಹಾಕ್ತೇವೆ ರೀ. ಲಗ್ನ ನೋಡಿ ಹಾಕ್ಬೇಕನ್ನೋದಿತ್ತು ತಲೆ. ಈಗ ನಾಳೆ 7 ತಾರೀಕು ಫ್ರೆಂಡ್ಸ. ನಾಳೆಗೆ 8ನೇ ತಾರೀಕು ಮಾಡ್ಬೇಕನ್ನೋದಿತ್ತು. ಆಲ್ರೆಡಿ ನಾವು ಯೂಟ್ಯೂಬ್ನಾಗ ಹೇಳಿದ್ವಿ ಫ್ರೆಂಡ್ಸ. ಮುಂದಿನ 2 ವರ್ಷ ಬಂದಾಗ ಅವಾಗ ಮಾಡ್ತಾರೋ ಬಿಡ್ತಾರೋ, ಯೂಟ್ಯೂಬ್ ಇದು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ರೀ ಫ್ರೆಂಡ್ಸ್. ಅವಾಗೇ ನಮ್ಮ ತಲೆಗೆ ಇದ್ದಿದ್ದೇನೋ. ಈಗ ನಮ್ಮ ತಲೆ ಫಸ್ಟಿಗೆ ವೈನಿ ಬರ ಏನಿತ್ತು ಗೊತ್ತೇನು ಫ್ರೆಂಡ್ಸ. ಬಂದ್ರಿ ಬಂದು ಕಿಸಿಂದ್ರ ಅವಾಗೇ ಅವ್ರು 6 ತಿಂಗಳ ಬಂದ್ರೆ ಬಂದೀಗ ಮತ್ತೆ 4 ತಿಂಗಳ ಬ್ಯಾಕ್ ಅಂದ್ರೆ ಒಂದು
4 ತಿಂಗಳ ಹಿಂದಿಡ್ರಿ. 4 ತಿಂಗಳ ಹಿಂದಿಡ ಬಂದಾಗ ಎಳಮೋಶಿ ಶನಿ ಬಂದಿರಿ ನೋಡಿ ಫ್ರೆಂಡ್ಸ. ಎಳಮೋಶಿದಾಗ ಲಗ್ಗಣಿ ಒಟ್ಟಟ್ಟು ಲಾಸ್ಟ್ ಆಗಿದ್ದು ಎಳಮೋಶಿ ನಾಳೆಗಂತ ಇವತ್ತು ಲಾಸ್ಟ್ ಈ ಕಡೆ ಲಗ್ನ ಡೇಟ್ ಈ ಕಡೆ ಇದ್ದು ರೀ. ಮುಂದೆ ಒಟ್ಟ ಲಗ್ನ ಡೇಟೇ ಇದ್ದಿದ್ದಿಲ್ಲ. ಲಗ್ನ ಡೇಟ್ ಇದ್ದಿದ್ದು ಮುಂದೆ ಅವ್ರ ಫ್ರೆಂಡ್ಸ್ ಫೆಬ್ರವರಿ 4 ಏನೋ ಮೇ ಬಿ 5 ಹಿಡ್ಕೊಂಡು ಅವಾಗ ಡೇಟ್ ಅವಾಗ ಮಾಡಿ ತೆಗಿಬೇಕಾದ್ರೆ ನಮ್ಮ ತಲೆಯಾಗಿತ್ತು ಫ್ರೆಂಡ್ಸ್. ಅವಾಗ ಲಗ್ನ ಡೇಟ್ ಇದ್ದಿದ್ದಿಲ್ಲ ರೀ. ಲಗ್ನ ಡೇಟ್ ತೆಗೆದಿದ್ದಿಲ್ಲ ರೀ. ಎಷ್ಟೋ ಪ್ರಯತ್ನ ಮಾಡಿದ್ರೆ ಲಗ್ನ ಡೇಟ್ ಸಿಕ್ಕಿಲ್ಲ ರೀ. ಹಿಂಗಾಗಿ ಏನೋ ಒಂದು ಫಂಕ್ಷನ್ ಮಾಡ್ಬೇಕು, ಒಂದು ತಿಥಿ ಮುಹೂರ್ತ ಅದು ಇದು ಇದ್ದೇ ಮಾಡ್ಬೇಕು ಫ್ರೆಂಡ್ಸ. ಸುಮ್ ಅವ್ರಿಬ್ರು ಕೂಡ ಇನ್ನೂ ಮುಂದೆ ಭಾಳವ್ರ ರೀ. ಹೀಗಾಗಿ ಇದು ನಮ್ಮ ತಲೆಗೆ ಇದ್ದಿದ್ದೇ ರೀ. ಕರ್ಕೊಂಬಂದಾನ ಕೈಲಿ ಬಿಡಬೇಕು, ಮುಂದೆ ಲಗ್ನ ಮಾಡಬೇಕು. ಅವಾಗ ಕರ್ಕೊಂಬಂದು ಸೀದಾ ಬೆಂಗ್ಳೂರಿಗೆ ಹೋಗಿದ್ದೆ ಫ್ರೆಂಡ್ಸ್ ಕೆಲ್ಸಿಗೆ. ಬೆಂಗಳೂರು ಹಂಗೆ ಕೆಲ್ಸಿಗೆ ಸೀದಾ ಕರ್ಕೊಂತಂದು ಬಿಟ್ಟು 3 ತಿಂಗಳು ಇಲ್ಲೇ ಇದ್ದೆ ರೀ. 3 ತಿಂಗಳೇನೋ ಅವ್ರ ಅಪ್ಪವ್ರು ಇನ್ನೂ ಅಂದಿದ್ದಿಲ್ಲ ರೀ. ಬಂದು ಏನೋ ಗೊತ್ತಿಲ್ಲ ಏನಾಯ್ತು ಏನು ಸುದ್ದಿ, ಅವ್ರ ಅಪ್ಪಗೆ ಗೊತ್ತು ಅವ್ರಿಗೆ ಗೊತ್ತು. ಒಮ್ಮೆ ಸಡನ್ ಬಂದು ಕರ್ಕೊಂಡು ಹೋಗ್ಬಿಟ್ರಿ ಫ್ರೆಂಡ್ಸ. ಹೀಗಾಗಿ ನಮ್ಮ ತಲೆಗೆ ಇದ್ದಿದ್ದು ಮಾತ್ರ ಇದೆ ರೀ. ಬಾರಂತಾರ ಬಂದ ಬಳಕ ಏನು ಮಾಡಬೇಕು, ಲಗ್ನ ಮಾಡ್ಬೇಕು, ತೆಗಿಬೇಕು ಇವ್ರದ್ದು. ಲಗ್ನ ಮಾಡ್ಬೇಕನ್ನ ನಮ್ಮ ತಲೆಯಾಗಿತ್ತು ರೀ. ಫಸ್ಟ್ ಅವ್ರು ಬಂದಿದ್ದು 3 ತಿಂಗಳಿಗೆ ಒಂದು 5-6 ದಿನ ಮಾಡ್ಬೇಕಂದ್ರೆ ಇವಾಗ ಮಹೇಶ ಇಲ್ಲ ನನಗೆ ಈಗಾಗಲ್ಲ ಸ್ವಲ್ಪ ಕೆಲಸ ಅದ ತಿನ್ಕಿಸಿ ಏನು ಮಾಡಿದ್ರಿ. ಯಾರ ನಾಯಿಗಳು ಕಾಟ ಭಾಳ ಬೇರೆ ಫ್ರೆಂಡ್ಸ್. ಸುತ್ತಮುತ್ತಗಳು ನಾಯಿ ಭಾಳ ಅವ್ರಿ ಇಲ್ಲಿ. ಅದೇ ಥರ ಜೀವನದಾಗ ನಾಯಿಗಳು ಇರ್ತಾರೆ ಅಂತ ಈ ನಾಯಿಗಳು ಬರ್ತಾವೆ. ಈಗ ಬರೀ ಗೇಟ್ ಚಲಿಟ್ಟು ಸಾಕು ಹುಡುಗರು ಒಳಗೆ ಬರ್ತಾವ್ರಿ. ನಾಯಿ ಆಡಿದ್ರೆ ಭಾಳ ಕಾಟ ನೋಡೋದ್ರಿ ಫ್ರೆಂಡ್ಸ್. ಈಗ ಮನ್ಯಾಗ ರೀ ನಾಯಿ ಬಂದ್ರೂ ಈ ಗೇಟ್ ಚಲಿಟ್ಟು ಓಪನ್ ಬರ್ತಾರೆ. ಅದು ಗೇಟ್ ಬಂದಿಟ್ಟು ಅದು ಬರಲ್ರಿ. ಅಲ್ಲಿ ಒಂದು ಸ್ವಲ್ಪ ಇದಾಗಿತ್ತು, ಅದು ಪತ್ರ ಇದು ಮಾಡ್ಕೇಸಿ ಅದು ಬಂದ್ ಮಾಡಿದ್ರಿ. ಈಗ ಇಟ್ಟಿದ್ದು ಹೊಂಟವ್ರಿ. ಗೇಟ್ ಬಂದ್ ಮಾಡ್ಬೇಕಿತ್ತು ರೀ. ಅದು ನಮ್ಮ ತಲೆಗೆ ಇದ್ದಿದ್ದು ಹೇಳೋದ್ರಲ್ಲಿ ಆಗಲ್ಲ. ಲಗ್ನ ಏನಪ್ಪ ಅಂದ್ರೆ ಬಂದು ಕಿಸಿಂದ ಮಾಡಿಸ್ಬೇಕನ್ನ ಅಂದಿತ್ತು ರೀ. ಕರ್ಕೊಂಬರ್ಬೇಕು. ಅವ ಯಪ್ಪ ನಾನು ಕರ್ಕೊಂಡು ಹೊಂಟಿ ನಮ್ಮ ಮಾಮ ಅಂದ್ರೆ ಆಯ್ತು ಕರ್ಕೊಂಬಾಪ ಅಂದ್ರೆ ಕರ್ಕೊಂಬರ್ಬೇಕು, ಬಂದು ಲಗ್ನ ಮಾಡಬೇಕು. ಇರೋ ಬೇರೆ ಮನೆ ಸಪ್ರೇಟ್ ಮನೆ ಮಾಡಿಕೊಡ್ಬೇಕು. ಲಗ್ನ ಮಾಡಿ ಕಿಸಿನ್ ಕೊಡ್ಬೇಕು. ಲಗ್ನ ಆಗತ್ತಕ್ಕ ನಮ್ಮ ಮನೆಯಾಗ ಇರಲಿ ಅದಕ್ಕೆ ಕಿಸಿ ನಾವು ತಿಳಿದಿದ್ರೆ ಅಮ್ಮನೂ ಭಾಳ ಇದು ಅಮ್ಮನ ತನ್ನ ಕಿಸಿ ಮಗಳು ಅಂತ ಕಿಸಿ ಇದು ಮಾಡ್ಯಾರಿ. ಅವ್ರ ಅಪ್ಪರು ಒಯ್ದಾರ ರೀ ಫ್ರೆಂಡ್ಸ. ಬಟ್ ಅವು ಕೊಡ್ತಾರೆ ಇಲ್ಲ ಅನ್ನಲ್ರಿ, ಕೊಡ್ತಾರೆ, ಮುಂದೆ ಕೊಡ್ತಾರೆ. ಬಟ್ ಖಂಡಿತ ನಮಗೆ ಕೊಡ್ತಾರಂತ ಒಂದು ನಂಬಿಕೆ ಅದ ರೀ. ಆ ನಂಬಿಕೆ ಮೇಲೆ ರಿಟರ್ನ್ ಕಳಿಸಿದ್ದೇವೆ. ಆ ಅಪ್ಪನ ಮೇಲೆ ನಂಬಿಕೆ ಇಲ್ಲ, ಹುಡುಗಿ ಅಂದ್ರೆ ಆ ವೈನಿ ಮೇಲೆ ನಂಬಿಕೆ ಅದ. ನಮ್ಮ ಮನೆಗೆ ಬಿಟ್ಟು ಇಲ್ಲಿ ಹೋಗಲ್ಲ ಅಂತ ಒಂದು ಕಿಸಿ ಒಂದು ನಂಬಿಕೆ ಕಲೆ ಹೊಳಗೆ ಕಳಿಸಿದ್ದಾರೆ. ಅಪ್ಪನ ಹೇಳ್ಯಾರಿ ಟೆನ್ಷನ್ ತೊಗೋಬೇಡ್ರಿ ಹಂಗೆ ಹಿಂಗತ್ತೆ. ಅವಾಗ ಹೇಳ್ದಲ್ರಿ ಬೆಂಗ್ಳೂರಿಗೆ ಹೋದ್ರೆ ಅವ ಬೆಂಗ್ಳೂರಿಗೆ ಹೋಗಿ ಬಂದ ಬಳಕ ಒಟ್ಟ ಮುಂದೆ ಇದು ಲಗ್ನ ಡೇಟೇ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ್. 2 ತಿಂಗಳ ತನಕ ಒಟ್ಟ ಲಗ್ನ ಡೇಟೇ ಇಲ್ಲ ಅಂದ್ರೆ ಅವರು ಇದು ಕೇಳಕ್ಕೆ ಹಚ್ಚಿದೇವೆ ರೀ. ಅದಕ್ಕೆ ಹೇಳಿದ್ರೆ ರಾಗಡೆ ಯಾವುದೋ ಒಂದು ಮಾಡ್ಬೇಕಾದ್ರೆ ಒಂದು ಏನೋ ಇದು ಮಾಡ್ಬೇಕಂದ್ರೆ ಚಲೋ ತೀರ್ತಿ. ಯಾಕೆ ಒಂದು ಸಂಸಾರ ಅದಾರ ಫ್ರೆಂಡ್ಸ್. ಮುಂದೆ ಅವ್ರು ಚಲೋ ಇರ್ಬೇಕು ರೀ. ಅವರು ಚಲೋ ಇದ್ರೆ ಚಲೋ ರೀ. ಅದು ಯಾಕಂದ್ರೆ ಅದರ ಓಕೆ ಅಂತ ಎಲ್ಲಿ ತಾಳಿ ಕಟ್ಟಿದಾರ ಮ್ಯಾರೇಜ್ ಅನ್ನಲ್ಲ, ಅದನ್ನು ಮ್ಯಾರೇಜ್ ಅಂತಾರೆ ರೀ. ಬಟ್ ಎಲ್ಲ ಹಿಂದಿನ ಮಾಡ್ಕೊಂಡು ಬಂದ ಪದ್ಧತಿ ಇದೆಯಲ್ಲ ನಮ್ದು ಹಿಂದೂ ಮಂದಿದ ಪದ್ಧತಿ ಎಲ್ಲ. ಒಂದು ಏನೋ ಫಂಕ್ಷನ್ ಮಾಡ್ಬೇಕು, ಅದು ಡೇಟ್ ತೆಗಿಬೇಕು, ಅದು ತೆಗಿಬೇಕು, ಅಲ್ಲಿ ಕೇಳಬೇಕು. ಒಟ್ಟು ಏನಾರು ಒಟ್ಟಾರೆ ಇರಲಿ ಅದು ಕೇಳಿ ಅದು ಮಾಡಿಸ್ಬೇಕಂದ್ರೆ ನಮ್ದು ಹಿಂದೂ ಮಂದಿ ಪದ್ಧತಿ ಅದ ರೀ. ನಿಮ್ಗೆ ಗೊತ್ತದ ರೀ. ಯಾವಾಗ ಏನು ಹೇಳಪ್ಲೇ ಇಲ್ರಿ. ಹೀಗಾಗಿ ಅವತ್ತೆಲ್ಲ ನಾವು ತಿಥಿ ಮುಹೂರ್ತ ನೋಡಿ ಮಾಡ್ಬೇಕನ್ನ ನಮ್ಮ ತಲೆಯಾಗಿತ್ತು ಫ್ರೆಂಡ್ಸ. ಹಿಂಗಾಗಿ ಒಟ್ಟು ಏನೇ ಇರ್ಲಕ್ಕ ಮಾಡಾಮಿ ಹಿಂಗೆ ಮಾಡ್ಬೇಕು ಅಂದೇವ್ರಿ. ಅದು ಆಗಲಿಲ್ಲ ಫ್ರೆಂಡ್ಸ. ಏನೋ ಒಂದು ಕೆಲಸ ಆಗ್ಬೇಕು, ಒಂದು ಇದು ಆಗ್ಬೇಕಂದ್ರೆ ಒಂದು ಒಳ್ಳೆಯ ಸಮಯ ಕಲ್ತು ಬರ್ಬೇಕಂತ ಫ್ರೆಂಡ್ಸ್. ಅದಕ್ಕಾಗಿ ನಮ್ಮ ಅಣ್ಣಗೆ ಒಳ್ಳೆಯ ಸಮಯ ಕಲ್ತು ಬರಲಿ, ಅವ್ನಿಗೆ ಮದುವೆ ಭಾಗ್ಯ ಬರಲ್ರಿ. ಬರ್ತಾರೆ ಫ್ರೆಂಡ್ಸ. ಆಲ್ರೆಡಿ ಇದು ಆದಂಗೆ ರೀ. ಬಟ್ ಕರ್ಕೊಂಡು ಹೋಗ್ಯಾರ ಫ್ರೆಂಡ್ಸ. ಬರ್ಬೋದ್ರಿ, ಏನು ಮಾಡ್ತಾರೆ ಬರ್ಬಾರ್ತಾರೆ, ಏನು ಮಾಡ್ತಾರಂತ ಗೊತ್ತಿಲ್ಲ ರೀ. ಹಿಂಗೆ ಕಂಕಣ ಬಗ್ಗೆ ಕೂಡ ಬರ್ಬೇಕಂತ ಫ್ರೆಂಡ್ಸ್. ಅದು ಖರೇನೆ ರೀ. ಕಂಕಣ ಬಗ್ಗೆ ಕೂಡ ಬರ್ಬೇಕು ರೀ. ಯಾವಾಗ ಇಬ್ಬರು ಒಂದಾಗಬೇಕಂದ್ರೆ, ಇಬ್ಬರು ಪ್ರೀತಿ ಒಂದಾಗಬೇಕಂದ್ರೆ ಒಂದು ಸ್ವಲ್ಪ ಏನೋ ಒಂದು ಅದೃಷ್ಟ ಅಂತ ಫ್ರೆಂಡ್ಸ. ನಮ್ಮ ಅಣ್ಣಂದು ಅದೃಷ್ಟ ಆದ್ರಿ. ಅದು ಅದೃಷ್ಟ ಕಳ್ಕೊಂಡಿಲ್ಲ ಅವ. ಅವನಿಗೇನೋ ಅದೃಷ್ಟ ಸಿಕ್ಕಾಪಟ್ಟೆ ಅದ್ರಿ. ಬಟ್ ಅವ ಜೀವನದಾಗ ಕುಗ್ಗಬಾರ್ದ್ರಿ. ಕುಗ್ಗಾದ್ರೆ ನಮ್ಗೆ ಗ್ಯಾರಂಟಿ ಅದ. ಕುಗ್ಗಲ್ರವ ಇನ್ನೊಂದು ಸ್ವಲ್ಪ ಇದು ಇನ್ನೊಂದು ಸ್ವಲ್ಪ ಅಮೌಂಟ್ ರೊಕ್ಕ ಗಳಿಸ್ಲಿ ಮಾಡಲಿ ಅಟತಕ್ಕ ನಮಗೂ ಒಂದು ಸ್ವಲ್ಪ 2 ವರ್ಷ ಬಿಟ್ಟಿದ್ದು ಪ್ಲಸ್ ಪಾಯಿಂಟ್. ಯಾಕಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ, ಒಂದು ಸ್ವಲ್ಪ ರೊಕ್ಕ ಗಳಿಸ್ಲಿ ಅತ್ತೆ ಇವನ್ ನಮ್ಮ ತಲೆಗೆ ಇದ್ದಿದ್ದು ಇದೆ ರೀ. ಬಟ್ ಅವನು ಅದೇ ಥರ ತಿಳ್ಕೊಳನ್ರಿ. ಹಿಂಗಾಗಿ ಅವನದು ಎಲ್ಲ ಪರ್ಸನಲ್ ಪ್ರಾಬ್ಲಮ್ ಇರ್ತಾವೆ. ಪ್ರತಿಯೊಬ್ಬರು ಜೀವನ ಅನ್ಬೇಕು ಅವ್ರವ್ರದ್ದು ಪರ್ಸನಲ್ ಪ್ರಾಬ್ಲಮ್ ಇರೋದು ಫ್ರೆಂಡ್ಸ. ಇರಲ್ಲ ಯಾಕ್ರಿ. ಇದು ನಿಮ್ಮ ಮುಂದೆ ನಾ ಹೇಳಿನಿ ರೀ. ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಸುದ್ದಿ ಯಾರು ಏನೋ ಅಪಾರ್ಥ ತಿಳ್ಕೊಬೇಡ್ರಿ. ಏನು ಮನೆ ಅಂತ ನೀವು ಇಲ್ಲಿ ಹೇಳ್ತಾನೆ ತಿಳ್ಕೊಬೇಡ್ರಿ. ಯಾಕಂದ್ರೆ ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ ಫ್ರೆಂಡ್ಸ್. ನಿಮ್ಮ ಮುಂದೆ ಹೇಳ್ಬೇಕಾಗ್ತಾರೆ. ಯಾಕಂದ್ರೆ ನೀವು ಅಂತಾರೆ ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ನಮ್ಮ ಫ್ಯಾಮಿಲಿನೇ ರೀ. ನಾವು ಯೂಟ್ಯೂಬ್ ಫ್ರೆಂಡ್ಸ್ ಅನ್ನಲ್ಲ ರೀ, ಫ್ಯಾಮಿಲಿನೇ ಅಂತೇವೆ ರೀ. ಹಿಂಗಾಗಿ ನೀವು ನಮ್ಮ ಸಿಕ್ಕಾಪಟ್ಟಿ ಹತ್ರದವ್ರಿ. ನೀವು ನಾವು ಎಷ್ಟೋ ಸಲ ಪ್ರತಿ ಸಲ ನಮ್ಮ ಮನೆಗೆ ಒಂದು ಏನೋ ಆದಾಗ ಇದು ಆರಾಮದ ಪ್ರತಿ ಸಲ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಯಾಕೆ ಒಂದು ಏನೋ ಒಂದು ಇದೊಂದು ಇರ್ತಂತೆ ಕಮೆಂಟ್ ಹಾಕ್ತೀರಿ. ಸುಮ್ಮನೆ ಯಾರೋ ಕಮೆಂಟ್ ಹಾಕಿಲ್ರಿ. ಅದೇ ಥರ ಇನ್ನೊಂದು ಸ್ವಲ್ಪ ಕಮೆಂಟ್ ಹಾಕಿರಿ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ವೀಡಿಯೋ ಓಡ್ರಿ. ಅದೇ ಥರ ವೀಡಿಯೋ ಓಡೋತ್ತ ಇನ್ನೊಂದು ಸ್ವಲ್ಪ ಓಡ್ರಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಈ ವಿಡಿಯೋದಾಗ ಇಲ್ರಿ. ಅದಕ್ಕೊಂದು ನಾನು ಭಾಳ ಬೇಜಾರದ ರೀ. ಯಾಕಪ್ಪ ಅಂದ್ರೆ ಅಮ್ಮದ ವೀಕ್ ಆಗಿಬಿಟ್ಟಾಡ್ರಿ. ಆಕೆ ಮಾತಾಡಿ ಬರ್ಲಿದ್ರೆ ಮುಕ್ಕೊಂಬಿಟ್ಟಾಡ್ರಿ ಅಮ್ಮ. ಬೇಕಾದ್ರೆ ಸಿಕ್ಕಾಪಟ್ಟು ವೀಕ್ ಆಗ್ಯಾಡ್ರಿ ಫ್ರೆಂಡ್ಸ್. ಅಟ್ಟು ವೀಕ್ ಆಗಿಲ್ರಿ. ಸ್ವಲ್ಪ ಜಲ್ದಿ ಆರಾಮ ಆಗಲ್ರಿ. ಸ್ವಲ್ಪ ದಯವಿಟ್ಟು ಜಲ್ದಿ ಆರಾಮಾಗಲಿ ಕಮೆಂಟ್ ಹಾಕ್ರಿ. ನಮ್ಗೆ 2 ದಿನ ತಮ್ಮನ ಭಾಳ ಇದು ಆಗ್ಯದ ರೀ. ಅಮ್ಮ ಬ್ಯಾಡ ಅಂದ್ರೂ ಟೆನ್ಷನ್ ತೊಗೋತಾಳ್ರಿ ಮೈಯಂದು.
ಏನು ಟೆನ್ಷನ್ ಅಂದ್ರೆ ಒಯ್ನಿದು ಹಿಂಗೈತಲ್ಲ ಅಂತ ತೊಗೋತಾರೆ ಆ ಟೆನ್ಷನ್ ಹೋಲ್ರಿ, ಆ ಟೆನ್ಷನ್ ದೂರ ಅಲ್ರಿ ಈಗ ಸ್ವಲ್ಪ ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ನೀವು ನಮ್ಗೆ ಹೆಚ್ಚಿಗೆ ಕಮೆಂಟ್ ಹಾಕೋದು ಬರ್ರಿ. ಎಷ್ಟು ಕಮೆಂಟ್ ಹಾಕ್ತೀರ ನಮ್ಗೆ ಖುಷಿ ಅದ ರೀ, ನಿಮ್ಗೆ ಖುಷಿ ಅದ ರೀ. ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕಮೆಂಟ್ ಹಾಕೋದು ಬರ್ರಿ. ಕಮೆಂಟ್ ಬರೀ ಹಾಕ್ಲಾಗತ್ತೀರಿ ಫ್ರೆಂಡ್ಸ, ಅದೇ ಥರ ಕಮೆಂಟ್ ಹಾಕಿರಿ, ಸಪೋರ್ಟ್ ಮಾಡಿರಿ. ಹೆಂಗೆ ಅನ್ನಿಸ್ತೀವಿ ಇವತ್ತಿನ ಲಾಗ್ ಇಷ್ಟೇ ಅದ ಫ್ರೆಂಡ್ಸ. ಯಾರು ಏನು ನಮ್ಮ ತಪ್ಪಿದ್ರೆ ಕ್ಷಮೆ ಇರಲಿ ಫ್ರೆಂಡ್ಸ. ನಾವು ಏನಾರು ತಪ್ಪು ಮಾತಾಡೋ ಸಮಯ ಇರಲಿ. ನಮ್ದು ಇದು ಇಟ್ಟು ದುಃಖ ಇತ್ತು ನಿಮ್ಗೆ ಹೇಳ್ಕೊಂಡಿದ್ದೀರಿ ಫ್ರೆಂಡ್ಸ. ಹೀಗಾಗಿ ನಿಮ್ಗೆ ಏನು ಅನ್ನಿಸ್ತು, ಏನು ಸುದ್ದಿ ಯಾವ ಥರ ಅನ್ನಿಸ್ತು ಸ್ವಲ್ಪ ದಯವಿಟ್ಟು ಕಮೆಂಟ್ ಮಾಡಿ ಹಾಕಿದ್ರೆ ನಿಮಗೆ ದೊಡ್ಡ ನಮಗೆ ಇಲ್ಲಿದ ಸಾಷ್ಟಾಂಗ ನಮಸ್ಕಾರ ಫ್ರೆಂಡ್ಸ. ಕಮೆಂಟ್ ಹಾಕಿರಿ, ಇದೇ ಥರ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೆಳೆಸ್ರಿ, ಇದೇ ಥರ ಬೆಳೆಸ್ರಿ, ಸಪೋರ್ಟ್ ಮಾಡಿರಿ, ನಮ್ಮ ಅಮ್ಮಗೆ ಸಪೋರ್ಟ್ ಮಾಡಿರಿ. ಇದೇ ಥರ ಬೆಳೆಸ್ರಿ. ಹೆಂಗೆ ಅನ್ನಿಸ್ತು ಏನು ಸುದ್ದಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಲಾಗ್ ಎಂಡ್ ಮಾಡೋಣ ಸಾಕು ಫ್ರೆಂಡ್ಸ್. ಮತ್ತು ನಾಳೆ ಲಾಗ್ನಾಗ ಸಿಗಮ್ಮ, ನಾಳೆ ಲಾಗ್ ಏನಿರ್ತದೆ ನೋಡೋಣ ಫ್ರೆಂಡ್ಸ. ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಏನು ಸುದ್ದಿ ದಯವಿಟ್ಟು ಕಮೆಂಟ್ ಹಾಕಿರಿ ಫ್ರೆಂಡ್ಸ. ಬಾಯ್ ಬಾಯ್ ಫ್ರೆಂಡ್ಸ, ಗುಡ್ ನೈಟ್ ಫ್ರೆಂಡ್ಸ. ಏನು ಹೇಳಿನ ಆಲ್ರೆಡಿ ರೀ, ನಾ ಅವ್ರ ಬಗ್ಗೆ ಹೇಳಕತ್ರ ಭಾಳ ಅದ ರೀ ಫ್ರೆಂಡ್ಸ. ಏನು ಹೇಳ್ಬೇಕು ನನಗೆ ತಿಳಿಯಾಗ್ಯದ್ರಿ, ಬೇಜಾರಾಗ್ಯದ್ರಿ, ಅಟ್ಟು ಬೇಜಾರಲ್ಲಿ ಕಂಡಂಗೆ ಬೇಜಾರಾಗ್ಯದ್ರಿ ಫ್ರೆಂಡ್ಸ. ಒಯ್ನಿ ಬಂದರು, ಅವರು ನಮ್ಮ ಜೊತೆ ಇದ್ದು ಬೆರೆದಿರಿ ದಿನ ರೀ. ಒಮ್ಮೆ ಸಡನ್ ಈಗಿಲ್ಲ ನಾನು ಇಲ್ಲ ಅಂದ್ರೆ ಕರ್ಕೊಂಡು ಹೋದ್ರಲ್ಲಪ್ಪ ನಮ್ಗೆ ಬೇಜಾರು ರೀ. ಹಿಂಗಾಗಿ ಯಾವ ಥರ ನಮಗೆ ಬೇಜಾರು ಮರಿಬೇಕು ಗೊತ್ತಾಗಲ್ಲ ಫ್ರೆಂಡ್ಸ. ಭಾಳ ಸಿಕ್ಕಾಪಟ್ಟಿ ಬೇಜಾರಾಗ್ಯದ್ರಿ. ಅವನ ಮಣ್ಣು ಇಲ್ರಿ, ಅವನಿಗೆ ಮಾತಾಡಿಸ್ತಿದ್ದೀರಿ. ನಮ್ಮಮ್ಮ ಹೇಳ್ಬೇಕಂದ್ರೆ ಅವ್ರು ಇಲ್ರಿ, ನಮ್ಮ ಅಮ್ಮನೂ ಬಡಿಗೆ ಹೋಗ್ಯಾರ ಫ್ರೆಂಡ್ಸ, ಹುಡುಗರು ಸಾಲಿಗೆ ಹೋಗ್ಯಾವ್ರಿ. ಹಿಂಗಾಗಿ ಅದು ಏನು ಹೇಳ್ಬೇಕು ಏನು ಸುದ್ದಿ ತಿಳಿಯಲ್ಲ. ಆಲ್ರೆಡಿ ಎಲ್ಲ ಕೆಲಸ ತೋರಿಸಿನಿ ರೀ. ಬ್ಯಾಡ ಅಂದರು ಬಟ್ಟೆ ಒಗದಾಳ್ರಿ, ಎಲ್ಲ ಮಾಡ್ಯಾಳ್ರಿ ಅಮ್ಮ. ಬಟ್ಟೆ ಒಗದಾಳ ಮತ್ತು ಇದು ಮಾಡ್ಯಾಳ, ಏನು ಹೊರಗಿನ ಮುಂಜಾನೆ ಎದ್ದಾಳ, ಕಸ ಹೊಡಿಗಳ, ರಂಗೋಲಿ ಹಾಕ್ಯಾಳ, ಪೂಜೆ ಮಾಡ್ಯಾಳ. ವಿಡಿಯೋ ಮಾಡ್ಲಾ ರೀಸನ್ ಏನಪ್ಪ ಅದಕ್ಕೆ ಆರಾಮ ಇದ್ದಿದ್ದಿಲ್ಲ ರೀ ಅಮ್ಮಗೆ. ಅದಕ್ಕೆ ವಿಡಿಯೋ ಮಾಡಿಲ್ಲ ರೀ. ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ. ಯಾವುದೇ ಕಾರಣಕ್ಕೂ ನಾವು ವಿಡಿಯೋ ಗ್ಯಾಪ್ ಮಾಡಲ್ಲ ಮಾಡೋದನ್ನ ಇಲ್ಲರಿ. ಎಲ್ಲರೂ ಏನೋ ಒಂದು ಸ್ವಲ್ಪ ಇದು ನಮ್ಮ ಮುಂದೆ ಹೇಳ್ಕೊಳಕ್ಕೆ ನಮ್ಗೆ ಥರ ಖುಷಿ ರೀ ಫ್ರೆಂಡ್ಸ. ಹಿಂಗಾಗಿ ನಿಮ್ಮ ಮುಂದೆ ಹೇಳ್ಕೊತೀವಿ ರೀ ಫ್ರೆಂಡ್ಸ. ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳ್ಕೊತೀವಿ ರೀ. ಮನೇನ ಪ್ರಾಬ್ಲಮ್ ಅಂದ್ರೆ ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ ಫ್ರೆಂಡ್ಸ, ಅದೇನು ಹೇಳಪ್ಲಿಲ್ಲ ರೀ. ಹಿಂಗಾಗಿ ನಿಮ್ಮ ಮುಂದೆ ಹೇಳಿದ್ರಿ ಫ್ರೆಂಡ್ಸ. ನೋಡಿರಿ ಮನೆ ಯಾವ ಥರ ಕ್ಲೀನಿಂಗ್ ಇಟ್ಟಾಳ ನಮ್ಮ ಅಮ್ಮ ಅನ್ನೋದು ನಿಮ್ಗೆ ತೋರಿಸ್ತೀನಿ ರೀ. ನಾ ಏನು ಮಾಡಿಲ್ಲ, ಎಲ್ಲ ಸ್ವಚ್ಛ ಅಷ್ಟು ಆರಾಮಿಲ್ಲ ಇಲ್ಲ ಅಂದ್ರೂ ಪೂರ್ತಿ ಒಂದು ಮನ್ಯಾಗ ಒಂದು ಕಡ್ಡಿ ಬಿಡ್ಬಿಡೋದು ಆ ರೇಂಜಿಗೆ ಮನೆ ಇರ್ತಾರೆ ನಮ್ಮ ಮನೆ. ಅಂದ್ರೆ ನಮ್ಮ ಅಮ್ಮ ಇರ್ತಾಳೆ ರೀ. ಮುಂಜಾನೆ ಡೈಲಿ ನಮ್ಮ ಅಮ್ಮ ಏನು ಮಾಡ್ತಾಳೆ ರೀ, ಮುಂಜಾನೆ ಡೈಲಿ 4:30 ಗಂಟೆಗೆ ಎದ್ದು ಬಳಕ ಏನು ಮಾಡ್ತಾಳೆ ರೀ, ಕಸ ಗಿಸ ಹುಡುಗ್ರು ರಂಗೋಲಿ ಹಾಕಿ ನೋಡ್ರಿ ಫ್ರೆಂಡ್ಸ್. ಮಾಡಿದ್ರೆ ಕಸ ಗಿಸ ಹುಡುಗ್ರು ರಂಗೋಲಿ ಪೂಜೆ ಮಾಡ್ತಾರೆ. ಫಸ್ಟ್ ಜಳಕ ಫ್ರೆಂಡ್ಸ್. ನಮ್ಮ ಅಮ್ಮಂದು ಹೇಳತ್ತೀನಿ ರೀ, ಫಸ್ಟ್ ಎದ್ದ ಬಳಕ ಜಳಕ ರೀ. ಜಳಕ ಆದ್ರೊಳಗೆ ಮುಂದಿನ ಕೆಲಸ. ಜಳಕ ಆದ್ರೆ ಸೀದಾ ಜಗ್ಲಿನೇ ಫ್ರೆಂಡ್ಸ್. ಅಲ್ಲಿ ಇಲ್ಲಿ ಮುಟ್ಟಲ್ರಿ. ಜಳಕ ಮಾಡಿ ಸೀದಾ ಅರಿವಿ ಹಾಕೊಂಡು ಸೀದಾ ಜಗ್ಲಿ ಪೂಜೆನೇ ರೀ. ಪೂಜೆ ಮಾಡಿ ಮುಂದಿನ ಕೆಲಸ ರೀ. ನಮ್ಮ ಮನ್ಯಾಗ ಊಟ ಇಲ್ಲರಿ, ಪೂಜೆ ಮಾಡತ್ತಕ್ಕೆ ಇದೊಂದು ರೂಲ್ಸ್ ಅದ ರೀ. ಪೂಜೆ ಮಾಡತ್ತಕ್ಕ ನಮ್ಮಮ್ಮ ಯಾರಿಗೆ ಊಟ ಕೊಡಲ್ಲ, ನಮ್ಗೆ ಕೊಡಲ್ಲ ರೀ. ನಮ್ಮ ಮಾಮನ ಅವ್ರು ಹೇಳ್ಬೇಕಪ್ಪ, ಅವ್ರು ಜಾಕ ಮಾಡೋ ಒಂದು ನೀರನ್ನು ಕೊಡಲ್ಲ ರೀ. ನಮ್ಮ ಅಮ್ಮನೂ ಹಂಗೆ ರೀ, ನಮ್ಮ ಅಪ್ಪನೂ ಹಂಗೆ ಅಂದ್ರೆ ನಮ್ಮ ಅಮ್ಮ ಸೇಮ್ ಹಂಗೆ ರೀ ಅವರು. ಸಂಜೆ ನಮ್ಮ ಅಮ್ಮ ಆಯ್ತು ನಿಮ್ಗೆ ಆಲ್ರೆಡಿ ಹೇಳೀನಿ ರೀ. ಅವ್ರು ಏನೋ ಮಾಡಿ ಫಸ್ಟ್ ನಮ್ಮ ಮನೆಯಾಗ ಇರ್ತಿದ್ದು ಇದೇ ರೀ ಪೂಜೆ. ಫಸ್ಟ್ ಪೂಜೆ ಆಗಾನ ಮುಂದಿನ ಊಟ ರೀ. ಒಂದು ನೀರು ಸುದೇ ಕೊಡಲ್ಲ ರೀ ನಮ್ಮವ್ವ ನಮ್ಮ ಮನ್ಯಾಗ. ಈ ಥರ ಪದ್ಧತಿ ಇದೆ ಫ್ರೆಂಡ್ಸ್ ನಮ್ಮ ಮನ್ಯಾಗ. ಈ ಥರ ಆದ್ರಿಂದ ಇಷ್ಟು ಒಳ್ಳೆಯವ್ರು ಇದ್ದೇವ್ರು ನಾವು. ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಹಾಕಿರಿ. ನಮ್ಮ ಅಮ್ಮಂದು ಆರಾಮಿಲ್ಲ ಫ್ರೆಂಡ್ಸ. ಸ್ವಲ್ಪ ದಯವಿಟ್ಟು ಅಮ್ಮಗೆ ಆರಾಮ ಆಗ್ಬೇಕು ರೀ. ಆ ದೇವರು ಒಳ್ಳೆದೇ ಕೇಳ್ಬೋದು. ಆರಾಮ ಆಗ್ತಾರೆ ಫ್ರೆಂಡ್ಸ. ಬರೀ ಏನು ಅಂತಾಡ್ರಿ ಚಕ್ಕರ್ ಅಂತಾಡ್ರಿ, ಬರೀ ಸುಸ್ತಾಡ್ರಿ. ಹಿಂಗೆ ಸ್ವಲ್ಪ ಆರಾಮ ಆದ್ರೆ ಚಲೋ ರೀ ಫ್ರೆಂಡ್ಸ್.